ಡೆನಾಲಿ ದಿ ಟಾಲ್ ಒನ್. ಅಲಾಸ್ಕಾದ ವಿಶಾಲ ಕಾಡುಗಳ ಮಧ್ಯ ಎತ್ತರವಾಗಿ ನಿಂತಿರುವ ಉತ್ತರ ಅಮೆರಿಕಾದ ಅತಿ ಎತ್ತರದ ಪರ್ವತ. ಡೆನಾಲಿ ಎಂಬ ಹೆಸರಿನ ಅರ್ಥ ದಿ ಟಾಲ್ ಒನ್. ಇದು ಅಲ್ಲಿನ ಮೂಲ ನಿವಾಸಿಗಳಾದ ಕೋಯುಕಾನ್ ಜನರ ಭಾಷೆಯಿಂದ ಬಂದ ಪದ. ಈ ಪರ್ವತವು ಸಮುದ್ರ ಮಟ್ಟದಿಂದ 6190 ಮೀಟರ್ ಎತ್ತರದಲ್ಲಿದೆ. ಇದು ಅಲಾಸ್ಕಾ ಪರ್ವತ ಶ್ರೇಣಿಯ ಭಾಗವಾಗಿದ್ದು ಉತ್ತರ ಅಮೆರಿಕಾದ ಅತಿ ಎತ್ತರದ ಶಿಖರವಾಗಿದೆ. ಡೆನಾಲಿ ಒಂದೇ ದಿನದಲ್ಲಿ ರೂಪುಗೊಂಡ ಪರ್ವತವಲ್ಲ. ಇದು ಭೂಮಿಯ ಒಳಭಾಗದಲ್ಲಿರುವ ಭಾರೀ ಶಕ್ತಿಗಳಿಂದ ಲಕ್ಷಾಂತರ ವರ್ಷಗಳಲ್ಲಿ ನಿರ್ಮಾಣವಾಯಿತು. ಪೆಸಿಫಿಕ್ ಟೆಕ್ಟಾನಿಕ್ ಪ್ಲೇಟ್, ಉತ್ತರ ಅಮೆರಿಕನ್ ಪ್ಲೇಟ್ ಕೆಳಗೆ ಸರಿಯುವಾಗ ಭೂಪಟಲವು ಮೇಲಕ್ಕೆ ಒತ್ತಲ್ಪಟ್ಟು ಈ ಮಹತ್ತರ ಪರ್ವತ ಉದ್ಭವಿಸಿತು. ಈ ಪ್ರಕ್ರಿಯೆಯನ್ನು ಅಪ್ಲಿಫ್ಟ್ ಎಂದು ಕರೆಯಲಾಗುತ್ತದೆ. ಡೆನಾಲಿ ಮುಖ್ಯವಾಗಿ ಗ್ರಾನೈಟ್ ಮತ್ತು ರೂಪಾಂತರ ಶಿಲೆಗಳಿಂದ ನಿರ್ಮಿತವಾಗಿದೆ. ಭಾರೀ ಒತ್ತಡ, ಉಷ್ಣತೆ ಮತ್ತು ಸಮಯದ ಪರಿಣಾಮದಿಂದ ಈ ಶಿಲೆಗಳು ಗಟ್ಟಿಯಾಗಿ ರೂಪುಗೊಂಡವು. ಇದು ಭೂಮಿಯ ಒಳಗಿನ ಜೀವಂತ ಶಕ್ತಿಗೆ ಉದಾಹರಣೆಯಾಗಿದೆ. ಡೆನಾಲಿಯ ಸುತ್ತಲೂ 400ಕ್ಕೂ ಹೆಚ್ಚು ಹಿಮನದಿಗಳು ಇದ್ದಾವೆ. ಈ ಹಿಮನದಿಗಳು ನಿಧಾನವಾಗಿ ಚಲಿಸುತ್ತಾ ಕಣಿವೆಗಳು ಮತ್ತು ಭೂಪ್ರದೇಶವನ್ನು ಆಕಾರಗೊಳಿಸುತ್ತವೆ. ಕಾಹಿಲ್ಟ್ನ ಹಿಮನದಿ ಇಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು. ಡೆನಾಲಿ ಭೂಮಿಯ ಅಪಾರ ಶಕ್ತಿಯ ಸಂಕೇತವಾಗಿದೆ. ಪ್ಲೇಟ್ಗಳ ಸಂಘರ್ಷದಿಂದ ಹುಟ್ಟಿ ಹಿಮನದಿಗಳಿಂದ ರೂಪುಗೊಂಡು ಇಂದು ಉತ್ತರ ಅಮೆರಿಕಾದ ಗರ್ವವಾಗಿ ಡೆನಾಲಿ ನಿಂತಿದೆ. ಡೆನಾಲಿ ಮತ್ತು ಮೌಂಟ್ ಮೆಕಿನ್ಲಿ ಎರಡು ಒಂದೇ ಪರ್ವತಗಳು. ಡೆನಾಲಿ ದಿ ಟಾಲ್ ಒನ್. ನಿಮ್ಮ ಗೆಳೆಯರೊಂದಿಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರಮ್ MG ಫ್ರೆಂಡ್ಸ್ ಅಕಾಡೆಮಿ.